ಬಂಗಾರ ಪ್ರಿಯರೇ, ಎಚ್ಚರ ಎಚ್ಚರ. ಹಳೆ ಒಡವೆ ಕರಗಿಸಿ ಹೊಸ ಡಿಸೈನ್ ಮಾಡಿಸುವ ಮಹಿಳೆಯರೇ ಎಚ್ಚರಿಕೆ ವಹಿಸಿ. ಹೊಸ ಒಡವೆ ಮಾಡಿಸಲು ಮುಂದಾದ ನೂರಾರು ಮಹಿಳೆಯರಿಗೆ ಇದೀಗ ಕೋಟಿ ಕೋಟಿ ವಂಚನೆಯಾಗಿದೆ. ಹೌದು, ಸಿನಿಮಾ ಸ್ಟೈಲ್ನಲ್ಲಿ ವಂಚಿಸಿ ಅಂಗಡಿ ಮಾಲೀಕ ಸದ್ಯ ಎಸ್ಕೇಪ್ ಆಗಿದ್ದಾನೆ. ಬರೋಬ್ಬರಿ 10 ಕೋಟಿ ರೂಪಾಯಿ ಬೆಲೆ ಬಾಳುವ ಒಡವೆಯನ್ನ ದೋಚಿ ಪರಾರಿಯಾಗಿರ್ತಕ್ಕಂಥ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ನಡೆದಿದೆ. ಮಾಲೂರು ತಾಲೂಕಿನ ಮಹಿಳೆಯರಿಗೆ ಸದ್ಯ ಮಹಾ ಮೋಸವಾಗಿದ್ದು, ರಾಮದೇವ್ ಜ್ಯುವೆಲರ್ಸ್ನ ಮಾಲೀಕ ಗುಂಡಾರಾಮ್ 10 ಕೋಟಿ ಬೆಲೆಯ ಹಳೆ ಒಡವೆಯನ್ನ ದೋಚಿ ಎಸ್ಕೇಪ್ ಆಗಿದ್ದಾನೆ. ಅಮಾಯಕ ಮಹಿಳೆಯರು, ಕೂಲಿ ಕಾರ್ಮಿಕರು ಹಾಗೂ ರೈತರ ಒಡವೆಯನ್ನ ದೋಚಿ ಈತ ಎಸ್ಕೇಪ್ ಆಗಿದ್ದು, ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ಇನ್ನು ಮನೆಯನ್ನ ಖಾಲಿ ಮಾಡಿಕೊಂಡು ಕುಟುಂಬ ಸಮೇತ ರಾತ್ರೋರಾತ್ರಿ ಎಸ್ಕೇಪ್ ಆಗಿದ್ದಾನೆ. 6 ತಿಂಗಳಿನಿಂದ 150ಕ್ಕೂ ಹೆಚ್ಚು ಮಹಿಳೆಯರಿಂದ ಹಳೆ ಬಂಗಾರವನ್ನ ಸಂಗ್ರಹಿಸಿದ್ದು, ಕಡಿಮೆ ಬೆಲೆಗೆ ಹೊಸ ಡಿಸೈನ್ನ ಒಡವೆ ಮಾಡಿಸಿಕೊಡುವ ಆಸೆ ಹುಟ್ಟಿಸಿ ಅಮಾಯಕ ಮಹಿಳೆಯರಿಂದ ಗುಂಡಾರಾಮ್ ಒಡವೆಯನ್ನ ಸಂಗ್ರಹಿಸಿದ್ದ. ತನ್ನ ಮೇಲೆ ನಂಬಿಕೆ ಬರುವಂತೆ ಹಳೆ ಒಡವೆ ನೀಡಿದ್ದ ನೂರಾರು ಮಹಿಳೆಯರ ವಾಟ್ಸಾಪ್ ಗ್ರೂಪ್ ಕೂಡ ಮಾಡಿದ್ದ. ಪ್ರತಿದಿನ ಹೊಸ ಡಿಸೈನ್ ಒಡವೆಗಳನ್ನ ವಾಟ್ಸಾಪ್ ಗ್ರೂಪ್ಗೆ ಹಾಕಿ ಮಹಿಳೆಯರಲ್ಲಿ ನಂಬಿಕೆ ಹುಟ್ಟಿಸಿದ್ದ ಮಾಲೀಕ. ಇವತ್ತು ನಾಳೆ ಅಂತ ಕಳೆದ 6 ತಿಂಗಳಿನಿಂದ ಒಡವೆ ನೀಡದೆ ಗುಂಡಾರಾಮ್ ಯಾಮಾರಿಸ್ತಿದ್ದ. ಸದ್ಯ 3 ದಿನಗಳಿಂದ ಅಂಗಡಿ ಹಾಗೂ ಮನೆ ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದು, ಕರವೇ ಸಹಾಯದಿಂದ ಮಾಲೂರು ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರು ದೂರನ್ನ ಸಲ್ಲಿಸಿದ್ದಾರೆ. ಮಾಡಿದ ತಪ್ಪಿಗೆ ಪೊಲೀಸ್ ಠಾಣೆಗೆ ಇದೀಗ ಮಹಿಳೆಯರು ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಈ ಸಂಬಂಧ ಕರವೇ ಅಧ್ಯಕ್ಷ ಶ್ರೀನಿವಾಸ ಹಾಗೂ ಮೋಸ ಹೋದ ಮಹಿಳೆಯರು ಮಾತುಕತೆಯನ್ನು ನಡೆಸಿದ್ದಾರೆ. 10 ಕೋಟಿ ಬೆಲೆಯ ಒಡವೆ ಸಮೇತ ಎಸ್ಕೇಪ್ ಆಗಿದ್ದಾನೆ. GST ಬಿಲ್ ಅಲ್ಲದ ಖಾಲಿ ಹಾಳಿಯಲ್ಲಿ ಒಡವೆ ಹಾಗೂ ಹಣ ಪಡೆದಿರುವ ಬಗ್ಗೆ ಬರೆದು ಕೊಟ್ಟಿದ್ದಾನೆ. ನಮ್ಮ ಮನೆಯಲ್ಲಿ ಯಾರಿಗೂ ಹೇಳದೆ ಇವನ ಬಳಿ ಹಳೆ ಒಡವೆ ನೀಡಿ ಮೋಸ ಹೋಗಿದ್ದೇವೆ. ನಮ್ಮ ಒಡವೆಯನ್ನು ನಮ್ಗೆ ನೀಡಿದ್ರೆ ಸಾಕು. ಈಗಿನ ಕಾಲದಲ್ಲಿ 1 ಗ್ರಾಮ್ ಒಡವೆ ಮಾಡಿಸೋದು ಕಷ್ಟ. ಅವನ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಿ ನ್ಯಾಯ ನೀಡಿ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಊರು ಬಿಟ್ಟಿದ್ದಾನೆ ಅಂತ ಕರವೇ ಮುಖಂಡರು ಹಾಗೂ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದು, ಮಾಲೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡಿದ್ದಾರೆ. ರೇಟನ್ನು ಕೊಟ್ಟು ನಮ್ಮ ರೈತರು ಖರೀದಿ ಮಾಡ್ತಾ ಇದ್ದಾರೆ. ಬಟ್ಟೆ ಅಂಗಡಿಗೆ ಹೋದ್ರು ಅವ್ರಿಗೆ ಹಾಕಿದ್ದೇ ರೇಟು, ಫಿಕ್ಸೆಡ್ ರೇಟನ್ನು ಮಾಡಿ ಅವರು ನಮ್ಮ ರೈತರನ್ನ ಯಾಮರಿಸ್ತಾ ಇದ್ದಾರೆ. ಆರ್ಡರ್ವೇರ್ ಅಂಗಡಿನಲ್ಲೂ ಅಷ್ಟೇ, ನಮ್ಮ ಕನ್ನಡಿಗರು ಅಂತೇಳಿ ಆರ್ಡರ್ವೇರ್ ಅಂಗಡಿ ಆಗಿರ್ಬೋದು, ಬಟ್ಟೆ ಅಂಗಡಿ ಆಗಿರ್ಬೋದು, ಒಡವೆ ಅಂಗಡಿಗೆ ಬರೋದು ಯಾವುದೂ ಕೂಡ ಇಲ್ಲ. ನಮ್ಮ ಮಾಲೂರಿನಲ್ಲಿ ಒಡವೆ ಅಂಗಡಿ ಅಂತ ಏನಾದರೂ ಕನ್ನಡಿಗರ ಹುಡುಕಿದ್ರೆ ಒಂದು 5-6 ಅಂಗಡಿ ಸಿಗ್ಬೋದು. ಇನ್ನು ಎಲ್ಲ ಅಂಗಡಿಗಳು ಅವ್ರದ್ದೇ ಇದೆ. ಆರ್ಡರ್ವೇರ್ ಅಂಗಡಿ ಅಂತೂ ಮಾಲೂರಿನಲ್ಲಿ ಕನ್ನಡಿಗರದ್ದು ಒಂದೇ ಒಂದು ಅಂಗಡಿ ಇಲ್ಲ. ಆದ್ದರಿಂದ ಈ ಗುಂಡಾರಾಮ್ ಅಂತ ಹೇಳಿ ಒಬ್ಬ ಸೇಟ್ ಬಂದು 1 ವರ್ಷದ ಹಿಂದೆ ಇಲ್ಲಿ ರಾಮದೇವ್ ಜ್ಯುವೆಲರ್ಸ್ ಅಂತೇಳಿ ಒಂದು ಒಡವೆ ಅಂಗಡಿ ಮಾಡಿರ್ತಾನೆ. ಆ ಒಡವೆ ಅಂಗಡಿ ಮಾಡಿ ಅವನೇನು ಮಾಡಿದ್ದಾನೆ, 185 ಜನದ ಒಂದು ಪಟ್ಟಿ ಮಾಡಿಕೊಂಡು ಅವ್ರದ್ದು ಒಂದು ಗ್ರೂಪ್ ಮಾಡಿದ್ದಾನೆ. ಗ್ರೂಪ್ ಮಾಡಿ ಏನು ಮಾಡಿದ್ದಾನೆ, ಎಲ್ಲ ಹೆಣ್ಮಕ್ಳಿಗೂ ಹೊಸ ಒಡವೆ ಮಾಡಿಕೊಡ್ತೀನಿ, ನಿಮ್ಮದು ಡಿಸೈನ್ ಚೆನ್ನಾಗಿ ಮಾಡಿಕೊಡ್ತೀನಿ, ಹಳೆ ಒಡವೆನ ನೀವು ಕೊಡ್ರಿ, ಆದರೆ ನಿಮ್ಗೆ ಏನಾದರೂ ದುಡ್ಡು ಸಾಕಾಗಲಿಲ್ಲ ಅಂದರೆ ಲೇಟಾಗಿ ಕೊಡಿ ಅಂತ ಹೇಳಿ ಎಲ್ಲ ಹೆಣ್ಮಕ್ಳ ಹತ್ರನೂ ಹೊಸ ಒಡವೆಗಳು, ಹಳೆ ಒಡವೆಗಳನ್ನ ತಗೊಂಡು ಹೊಸ ಒಡವೆ ಮಾಡಿಕೊಡ್ತೀನಿ ಅಂತ ಇವತ್ತು ನಾಳೆ ಅಂತ ಹೇಳಿ ಅವನು ಯಾಮಾರಿಸಿ ಸಾಕಷ್ಟು ಜನದ ಹತ್ರ ಕೂಡ ಒಡವೆಗಳು ಅಡ ಇಟ್ಟಿರೋ ಕೂಡ ಸುಮಾರು ಜನ ಇದ್ದಾರೆ. ಅವ್ರದ್ದು ಇದೆ. ಮತ್ತು ಚೀಟಿಗಳು ಅಂತೇಳಿ ಏನು ಮಾಡಿದ್ದಾನೆ, ಆ ಚೀಟಿಗಳು ಕೂಡ ಎತ್ಕೊಂಡು ಸುಮಾರು 8ರಿಂದ 10 ಕೋಟಿ ದುಡ್ಡನ್ನು ಎತ್ಕೊಂಡು ಊರು ಬಿಟ್ಟು ಓಡೋಗಿದ್ದಾನೆ. ಅದರಿಂದ ನಾವು ನೊಂದ ಕುಟುಂಬಗಳ ಪರವಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪೊಲೀಸ್ ಇಲಾಖೆಗೆ ಒಂದು ಮನವಿನ ಕೊಟ್ಟಿದ್ದೀವಿ. ಅವನ್ನ ಕೂಡಲೇ ಬಂಧಿಸಬೇಕು, ಆ ನೊಂದ ಕುಟುಂಬಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಇಲ್ಲಾಂದರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಒಂದು ವಾರ ಹಿಂದೆ ಆಗಿದೆ. ನಾವು ಗ್ರೂಪ್ ಮಾಡಿ ಈ ಥರ ಎಲ್ಲನೂ ಮಾಡಿಕೊಂಡು 1 ವಾರ ಆಗಿದೆ ಅವನು ಓಡೋಗಿ. ಹೆಣ್ಮಕ್ಳೆಲ್ಲ ಅವ್ರ ಮನೆಗೆ ಗೊತ್ತಿರೋಂಥವ್ರ ಹೇಳಿದಾರ ಅಥವಾ ಕೆಲವು ಹೆಣ್ಮಕ್ಳು ಪಾಪ ಮನೆಗಳಲ್ಲಿ ಹೇಳಿ ಕೊಟ್ಟಿದ್ದಾರೆ, ಕೆಲವು ಹೆಣ್ಮಕ್ಳು ಮನೆಗಳಲ್ಲಿ ಗೊತ್ತಿಲ್ಲದಿರ ಬೈದಿಂದಾನು ಇನ್ನೂ ಮುಚ್ಚಿಕೊಂಡು ಪಾಪ ಆ ಕಡೆ ಈ ಕಡೆ ಇದ್ದಾರೆ. ಇಲ್ಲಿ ಬಂದು ಟಿವಿ ಮುಂದೆ ಗೊತ್ತಾಯ್ತು ಅಂದರೆ ನಮ್ಮ ಮನೆಗಳಲ್ಲಿ ಸುಮ್ಮನೆ ಬಿಡೋದಿಲ್ಲ ಅಂತ ಕೂಡ ಸಾಕಷ್ಟು ಜನ ಹೆಣ್ಮಕ್ಳು ಪಾಪ ಹಿಂದೆ ಇದ್ದಾರೆ. ಬ್ಯಾಕ್ಗ್ರೌಂಡ್ ಏನು ಸರ್? ಬ್ಯಾಕ್ಗ್ರೌಂಡು ಅಂತಂದರೆ ಅವನು ಅಷ್ಟೇ, ಅವನು ಉದ್ದೇಶ ಇಷ್ಟೇ, ಜನರನ್ನು ಯಾಮಾರಿಸ್ಬೇಕು, ಒಡವೆಗಳನ್ನೆಲ್ಲ ಎತ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದನೇ ಅವನು 1 ವರ್ಷದ ಹಿಂದೆ ಅಂಗಡಿನ ಮಾಡಿ ಅವನು ಬಂದು ಸುಮಾರು ಒಂದು 15-20 ವರ್ಷಗಳಿಂದ ಸೋಲಂಕಿ ಜ್ಯುವೆಲರ್ಸ್ ಅನ್ನೋ ಒಂದು ಒಡವೆ ಅಂಗಡಿನಲ್ಲಿ ಕೆಲಸ ಮಾಡ್ತಿದ್ದ. ಅಲ್ಲಿ ಏನಾಯ್ತೋ ಗೊತ್ತಿಲ್ಲ, ಅಲ್ಲಿಂದ ಕೆಲಸ ಬಿಟ್ಟ ಮೇಲೆ ಅವನೇ ಒಂದು ಅಂಗಡಿಯಿಂದ ತೆರೆದು ಈ ಥರ ಒಂದು ಹೆಣ್ಮಕ್ಳಿಗೆ ವಂಚನೆ ಮಾಡಿದ. ರೆಸಿಪ್ಟು, ಒರಿಜಿನಲ್ ರೆಸಿಪ್ಟ್ ಯಾವುದೂ ಕೊಟ್ಟಿಲ್ಲ. ಯಾವುದೋ ಒಂದು ಬಿಲ್ ಬುಕ್ ತಗೊಂಡು ಅದರಲ್ಲಿ ನಾನು ಇಷ್ಟು ಗ್ರಾಮ್ ತೊಗೊಂಡಿದ್ದೀನಿ ಅಂತೇಳಿ ಅವನು ರಾಮದೇವ್ ಜ್ಯುವೆಲರ್ಸ್ ಅಂತ ಅವನೇ ಕೈನಲ್ಲಿ ಬರೆದು ಸೈನ್ ಮಾಡಿಕೊಟ್ಟಿದ್ದ. ನಾವು ಕೆಜಿಗಳಂದರೆ ಎಲ್ಲನೂ ಪಟ್ಟಿ ಈಗಾಗಲೇ ಪಟ್ಟಿ ಮಾಡಿಕೊಟ್ಟಿದ್ದೀವಿ. ಒಬ್ಬರು 100 ಗ್ರಾಮ್ ಇದೆ, 80 ಗ್ರಾಮ್ ಇದೆ, 30 ಗ್ರಾಮ್ ಇದೆ, 20 ಗ್ರಾಮ್ ಇದೆ. ಎಷ್ಟು ಗ್ರಾಮು ಅಂತೇಳಿ ನಾವು ಈಗಾಗಲೇ ಪೊಲೀಸ್ ಇಲಾಖೆಗೆ ಪಟ್ಟಿ ಮಾಡಿಕೊಟ್ಟಿದ್ದೀವಿ.